ಮಂಗಳೂರು ತೀರದ ಮೃದು ಅಲೆಗಳಿಂದ ತಿರುವನಂತಪುರದ ಹಸಿರು ಶಾಂತಿಯವರೆಗೆ ಒಂದು ರೈಲು ತನ್ನ ನಿಶ್ಶಬ್ದ ಕಥೆಯನ್ನು ಆರಂಭಿಸುತ್ತದೆ. ಚಕ್ರಗಳು ಹಳಿಗಳ ಮೇಲೆ ಮೃದುವಾಗಿ ಕುಸುರಾಡುತ್ತಾ ಒಟ್ಟಿನ ಕ್ಷಣವನ್ನು ಹಂಚಿಕೊಳ್ಳುವ ಅನ್ಯರನ್ನು ಸಾಗಿಸುತ್ತವೆ. ವಿಭಿನ್ನ ಜಾತಿ, ಮತ, ಧರ್ಮಗಳ ಮುಖಗಳು, ಆದರೂ ಒಂದೇ ಗಮ್ಯಸ್ಥಾನ ಮತ್ತು ಪ್ರಯಾಣದ ಲಯದಿಂದ ಒಂದಾಗಿರುವವರು. ಕಿಟಕಿಯ ಹೊರಗೆ ಅರಬ್ಬಿ ಸಮುದ್ರವು ಬೆಳ್ಳಿ ಹೊಳಪಿನಲ್ಲಿ ಮಿನುಗುತ್ತದೆ. ತೆಂಗಿನ ಮರಗಳು ಮೌನ ರಕ್ಷಕರಂತೆ ಅಲುಗಾಡುತ್ತವೆ. ಮಳೆಯ ತೊಳೆದ ಹಳ್ಳಿಗಳು ನೆನಪುಗಳಂತೆ ಸಾಗುತ್ತವೆ. ಪ್ರತಿ ನಿಲ್ದಾಣವೂ ಹೊಸ ಕಥೆಯನ್ನು ಹೇಳುತ್ತದೆ. ಚಹಾದ ಸುಗಂಧ, ಉಷ್ಣ ನಗುವುಗಳು, ತ್ವರಿತ ಹೆಜ್ಜೆಗಳು ಮತ್ತು ಆಗಮನ ನಿಗಮನಗಳ ಶಾಶ್ವತ ಸಂಗೀತ. ಇಲ್ಲಿ ಸಮಯ ನಿಧಾನಗೊಳ್ಳುತ್ತದೆ. ಸಂಭಾಷಣೆಗಳು ಮೃದುವಾಗುತ್ತವೆ, ಹೃದಯಗಳು ತೆರೆಯುತ್ತವೆ. ಯಾಕೆಂದರೆ ರೈಲು ಪ್ರಯಾಣವು ದೂರದ ಬಗ್ಗೆ ಮಾತ್ರವಲ್ಲ, ಅದು ಸಂಪರ್ಕ, ಸೇರಿದ ಭಾವನೆ ಮತ್ತು ಒಟ್ಟಿಗೆ ಸಾಗುವ ಶಾಂತ ಸೌಂದರ್ಯದ ಬಗ್ಗೆ. ಮಂಗಳೂರು ಮತ್ತು ತಿರುವನಂತಪುರದ ನಡುವೆ ಎಲ್ಲೋ ನಾವು ಕೇವಲ ದೃಶ್ಯಗಳನ್ನು ದಾಟುವುದಿಲ್ಲ, ಒಬ್ಬರನ್ನೊಬ್ಬರು ಕಂಡುಕೊಳ್ಳುತ್ತೇವೆ.